ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ಜೀವನ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಜೀವನ ಅಂದರೆ ಅದೊಂದು ಏಳು ಬೀಳಿನ ಕತೆ, ನೋವು ನಲಿವಿನ ಕತೆ, ಹಾಗೆ ಸೋಲು ಗೆಲುವಿನ ಕಂತೆ. ಅನುಭವ ಎಂಬ ವಿಶಾಲ ಸಾಗರದಲ್ಲಿ ಈಜ್ಕೊಂತ ಸಿಹಿ ಕಹಿ ನೆನಪುಗಳೊಂದಿಗೆ ಮಾಡಿದ ತಪ್ಪು ತಿದ್ದುಕೊಂಡು ಸರಿ ಮಾರ್ಗದಲ್ಲಿ ನಡೆಯುವುದೇ ನಿಜವಾದ ಜೀವನ. ಈ ಜೀವನ ನಾವು ಅಂದುಕೊಂಡಂತೆ ಖಂಡಿತ ಇರೋದಿಲ್ಲ, ಆದರೆ ಉತ್ತಮ ಜೀವನ ರೂಪಿಸಿಕೊಳ್ಳುವ ಮುಖ್ಯ ರೂವಾರಿ ಮಾತ್ರ ನಾವೇ ಆಗಿರ್ತೇವೆ. ನಮ್ಮ ಸುಂದರ ಜೀವನ ಹಾವು ಏಣಿಯಂತೆ ಇರುತ್ತೆ. ಕೆಲವೊಮ್ಮೆ ಸಿರಿತನ ಹುಡುಕಿ ನಮ್ಮ ಮನೆ ಬಾಗಿಲ ತನಕ ಬರ್ಬೋದು. ನಮ್ಮ ಹಣೆ ಬರಹ ಬದಲಾದರೆ ಒಂದು ತುತ್ತಿನ ಊಟಕ್ಕೂ ಕೂಡ ಅಲೆದಾಡಬೇಕಾಗತ್ತೆ. ಅದಕ್ಕೆ ತಿಳಿದವರು ಹೇಳ್ತಾರೆ, ಜೀವನ ಒಂದು ಮಾಯಾ ಲೋಕದಂತೆ. ಇಲ್ಲಿ ಮೆರೆದವರು ನಾಳೆ ವ್ಯಥಪಡ್ಬೋದು. ಬಡತನದ ಕುಲುಮೆಯಲ್ಲಿ ಬೆಂದವರು ಮುಂದೆ ಸಿರಿವಂತರಾಗಬಹುದು. ಇಲ್ಲಿ ಎಲ್ಲವೂ ಸಾಧ್ಯ. ನಾವು ಇತರರ ತಾಳಮೇಳಕ್ಕೆ ದಾಳವಾಗಿ ಕುಣಿಬಾರ್ದು. ಅವರ ಮಾತಿಗೆ ಕುಗ್ಗದೆ, ವ್ಯಂಗ್ಯ ನಡತೆಗೆ ಬಗ್ಗದೆ ಮುಂದೆ ಸಾಗಬೇಕು. ಒಂದು ವೇಳೆ ನಾವು ಅವರ ಮಾತಿಗೆ ವ್ಯಥೆಪಟ್ಟರೆ ನಮ್ಮಿಂದ ಗೆಲುವು ಸಾಧ್ಯ ಇಲ್ಲ. ನಮ್ಮಿಂದ ಏನೂ ಮಾಡಲು ಆಗದೆಂದು ಕುಳಿತರೆ ಜೀವನ ಚಕ್ರ ಕೂಡ ನಿಂತು ಹೋಗುತ್ತೆ. ಸಹಾಯಕ್ಕೆ ಕೂಡ ಯಾರೂ ಬರಲ್ಲ, ಅನುಕಂಪವೂ ಕೂಡ ದಕ್ಕಲ್ಲ. ನಾವು ತೆಗೆದುಕೊಳ್ಳುವ ದುಡುಕು ನಿರ್ಧಾರ ಕೂಡ ಒಂದೊಂದು ದಿನ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಡ್ಬೋದು. ಮಾನವ ಜನ್ಮ ಸೃಷ್ಟಿಯಲ್ಲಿ ಶ್ರೇಷ್ಠ ಅಂತಾರೆ ಗೊತ್ತಿದ್ದವರು. ಎಂತೆಂಥ ಸಾಧಕರು ನಮ್ಮೊಡನೆ ಇದ್ದಾರೆ. ಅವರು ಹೂವಿನ ಹಾದಿಯಲ್ಲಿ ನಡೆದವರಲ್ಲ, ಸುಖದ ಸುಪ್ಪತ್ತಿಗೆಯಲ್ಲೂ ಕೂಡ ಮೆರೆದವರಲ್ಲ. ಅವರ ಬಾಳಲ್ಲೂ ಇಂತಹ ಮಹಾನ್ ತೊಂದರೆಗಳನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತು ಸಮಾಜ ಹಾಕಿದ ಸವಾಲುಗಳನ್ನು ಗಟ್ಟಿತನದಿಂದ ಎದುರಿಸಿದವರು. ಸಮಾಜದಲ್ಲಿ ಬೃಹತ್ ಮರದಂತೆ ಬೇರು ಬಿಟ್ಟವರು. ಅವರು ಅನುಭವಿಸಿದ ನೋವು ತೊಂದರೆಗಳ ಮುಂದೆ ನಮ್ಮ ಜೀವನದಲ್ಲಿ ಅನುಭವಿಸುವ ನೋವು ಏನೇನೂ ಅಲ್ಲ. ಬರುವ ಅವಕಾಶಗಳನ್ನು ಕೈಚೆಲ್ಲದೆ ಸದುಪಯೋಗಪಡಿಸ್ಕೊಳ್ಬೇಕು. ಯಾರನ್ನೂ ನೋಯಿಸದೆ, ಯಾರನ್ನೂ ನಿಂದಿಸದೆ ಸಮಾಜದಲ್ಲಿ ಬದುಕನ್ನು ಕಟ್ಕೋಬೇಕು. ಪರರಿಗೆ ಉಪಕಾರ ಮಾಡದಾಗಿದ್ರೂ ಪರವಾಗಿಲ್ಲ, ಆದರೆ ಅಪಕಾರ ಮಾಡಬಾರ್ದು. ಜೀವನ ಎಂಬ ಕಾಲಚಕ್ರದಲ್ಲಿ ನಾವೆಲ್ಲ ವಿಷಯವನ್ನು ಸಾಧಿಸಿದ್ದೇವೆ ಅಂದರೆ ಅದು ನಮ್ಮ ಮೂರ್ಖತನ. ನಾವು ಯಾವುದಕ್ಕೂ ಯೋಗ್ಯ ಅಲ್ಲ. ನನ್ನ ಜೀವನ ಇಷ್ಟೇ ಅಂದರೆ ಅವನಷ್ಟು ದೊಡ್ಡ ಕೂಡ ಇನ್ನೊಬ್ಬರಿಲ್ಲ. ನಾವು ಸೋತಿದ್ದು ಹಿಂದೆ ಸರಿಯದೆ, ಧೈರ್ಯ ಆತ್ಮವಿಶ್ವಾಸ ಕಳೆದುಕೊಳ್ಳದೆ, ಏನೇ ಆಗಲಿ ಯಾರೇ ಬರಲಿ ಗೆಲ್ಲುತ್ತೇನೆ ಎಂಬ ಭರವಸೆ ನಮ್ಮೊಳಗಬೇಕು. ಹಿರಿಯರ ಪ್ರಕಾರ ಜೀವನ ಕಲಿಸುವ ಪಾಠ ಪ್ರವಚನ ಯಾವ ವಿಶ್ವವಿದ್ಯಾಲಯವೂ ಬೋಧಿಸಲು ಸಾಧ್ಯವಿಲ್ಲ. ಅದು ಸಮಾಜ ನಮಗೆ ಕಲಿಸುವ ಪಾಠ. ಜೀವನದಲ್ಲಿ ನಾವು ಅನುಭವಿಸುವ ಸುಖ ದುಃಖಗಳು ನಮ್ಮಯ ಪಾಲಿನ ಸುಂದರ ಅನುಭವಗಳು. ಈ ಲೋಕದಲ್ಲಿ ಹುಟ್ಟಿ ಇಲ್ಲೇ ಬೆಳೆದ ನಾವು ಏನಾದರೂ ಸಾಧಿಸಬೇಕು. ನಾವು ಹುಟ್ಟಿದ ಈ ನೆಲಕ್ಕೆ ಏನಾದರೂ ಕೊಡುಗೆ ನೀಡಬೇಕು. ನಮ್ಮ ಜೀವನ ಎಲ್ರಿಗೂ ಆದರ್ಶವಾಗಬೇಕು. ಕೊನೆಗೆ ಮಣ್ಣಲ್ಲಿ ಮಣ್ಣಾದ ಮೇಲೆ 4 ಮಂದಿ ನುಡಿಯುವಂತಹ ಪುಣ್ಯ ಕಾರ್ಯ ಮಾಡಬೇಕು. ತಮ್ಮನ್ನು ಪ್ರೀತಿಸಿ, ತಮ್ಮವರನ್ನು ಪ್ರೀತಿಸಿ, ಜೀವನದ ಉದ್ದಕ್ಕೂ ಹೊಸ ಹೊಸ ಸಜ್ಜನ ಆಲೋಚನೆಗಳನ್ನು ಬೆಳೆಸಿ, ಕೆಟ್ಟ ಆಲೋಚನೆ, ಸಂಪತ್ತಿನ ಅತಿಯಾದ ಮೋಹ, ಅಹಂಕಾರ, ಅಂಧಕಾರ ಎಲ್ಲವನ್ನ ಅಳಿಸಿ ಜೀವನವನ್ನು ನಗುಮೊಗದಿಂದ ಸ್ವಾಗತಿಸಬೇಕು. ಈ ರೀತಿ ಇದ್ದರೆ ಜೀವನದಲ್ಲಿ ಎಂಥದೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸಲು ನಾವು ತಯಾರಾಗ್ತೇವೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.